ಬೆಂಗಳೂರು ಇವತ್ತು ಹೊಸ ವರ್ಷ ಆಚರಣೆಯಲ್ಲಿ ಸುಮಾರು 8ರಿಂದ 10 ಲಕ್ಷ ಜನ ಬೆಂಗಳೂರು ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು 2,500 ಟ್ರಾಫಿಕ್ ಪೊಲೀಸರು ಮತ್ತು 400 ಟ್ರಾಫಿಕ್ ವಾರ್ಡನ್ನು ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಪ್ರಸ್ತುತ ಈಗ ನೀವು ಬ್ರಿಗೇಡ್ ರೋಡಲ್ಲಿ ಏನಿದ್ದೀವಿ, ನಾವು ಈಗ 4 ಗಂಟೆ ನಂತರ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ನ ನಿರ್ಬಂಧನೆ ಮಾಡಿ 8 ಗಂಟೆ ನಂತರ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ನ ನಾವು ನಿರ್ಬಂಧ ಮಾಡ್ತೀವಿ. ನಾವು ನಗರಾದ್ಯಂತ ಸುಮಾರು 50 ಫ್ಲೈಓವರ್ಗಳ ಮೇಲೆ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ವೆಹಿಕಲ್ ಮೂವ್ಮೆಂಟ್ನ ನಿರ್ಬಂಧನೆ ಮಾಡಿ, ಏರ್ಪೋರ್ಟ್ ಫ್ಲೈಓವರ್ ಮಾತ್ರ 4 ವೀಲರ್ಗೆ ಮೂವ್ಮೆಂಟ್ಗೆ ಅವಕಾಶ ಇರುತ್ತೆ, 2 ವೀಲರ್ಸ್ಗೆ ನಿರ್ಬಂಧ ಮಾಡ್ತೀವಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಬಗ್ಗೆ ನಾವು ಭಾಳ ಸ್ಟ್ರಿಕ್ಟ್ ಆ್ಯಕ್ಷನ್ ನೀವು ನೋಡ್ತಾ ಇದ್ದೀವಿ. ಲಾಸ್ಟ್ 7 ಡೇಸಲ್ಲಿ ಸುಮಾರು 4,000 ಕೇಸ್ ಹಾಕಿದ್ದೀವಿ. ಇವತ್ತು ಕೂಡ ನಾವು ಭಾಳ ಕಠಿಣ ಕ್ರಮ ತಗೊಳ್ಳಿಕ್ಕೆ ಸುಮಾರು 166 ಪಾಯಿಂಟ್ಗಳಲ್ಲಿ ನಮ್ಮ ಆಫೀಸರ್ಸ್ನ ನಾವು ಚೆಕ್ ಪೋಸ್ಟ್ ಹಾಕಿ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳೋದು, ನೀವು ಸೆಲೆಬ್ರೇಟ್ ಮಾಡ್ತಿದ್ರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಆಗಲಿ ಮೆಟ್ರೋ ಆಗಲಿ ಆಲ್ಮೋಸ್ಟ್ 2 ಗಂಟೆ 3 ಗಂಟೆವರೆಗೂ ಅವಕಾಶ ಇರುತ್ತೆ. ಅದೇ ರೀತಿ ಇಲ್ಲಾಂದರೆ ಕ್ಯಾಬ್ಗಳ ಸರ್ವಿಸ್ ತೊಗೊಳ್ಳಿ, ಇಲ್ಲಾಂದರೆ ಡ್ರೈವರ್ ಸರ್ವಿಸ್ ತೊಗೊಂಬನ್ನಿ. ನಿಮ್ಮ ಸುರಕ್ಷತೆ ಭಾಳ ಇಂಪಾರ್ಟೆಂಟು. ಮತ್ತು ಇತರರು ಬೇರೆ ಯಾರು ರೋಡಲ್ಲಿ ಹೋಗ್ತಿರ್ತಾರೆ ಅವ್ರದ್ದು ಸುರಕ್ಷತೆ ಇಂಪಾರ್ಟೆಂಟ್. ಮನೆಗೆ ನೀವು ಸುರಕ್ಷೆ ದಯವಿಟ್ಟು ಸೆಲೆಬ್ರೇಟ್ ಮಾಡಿದ್ರೆ ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ಮಾಡಿ. ಸರ್, ನಿಮ್ಮ ಪೊಲೀಸರು ಚೆಕ್ ಮಾಡಬೇಕಲ್ಲ, ನಿನ್ನೆ ನೈಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ 3/4 kg MDMA ಸಿಕ್ಕಿದೆ. ಹೌದು, ಕಾಮಾಕ್ಷಿ ಪಾಳ್ಯಲ್ಲಿ ನಿನ್ನೆ ನಮ್ಮವರು ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡುವಾಗ ಸಸ್ಪೆಕ್ಟ್ ಆಗಿ ಒಬ್ಬ ಹೋಗೋವಾಗ ಗಾಡಿ ನಿಲ್ಲಿಸಿ ಚೆಕ್ ಮಾಡಿದಾಗ MDMA ಸಿಕ್ಕಿದೆ. ಅದು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅವರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ.